Good morning everyone. In the previous session we studied about these solids. Solids are of two types. One is crystalline solids and another one is amorphous solids. Here in the crystalline solids again there are two types. In the crystalline solids there are two types. One is single crystalline solids. Second one is polycrystalline solids. ಸಾಲಿಡ್ಸ್ ಒಳಗೆ ನಾವು ಎರಡು ಥರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಒಂದು ಕ್ರಿಸ್ಟಲೈನ್ ಸಾಲಿಡ್ ಅಂತ ಹೇಳ್ತೀವಿ, ಇನ್ನೊಂದು ಅಮಾರ್ಫಸ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಆಲ್ರೆಡಿ ವಿ ಲರ್ನ್ಡ್ ಅಬೌಟ್ ದಿಸ್ ಇನ್ ಆರ್ ಕೆಮಿಸ್ಟ್ರಿ. ಅಗೇನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಒಳಗೆ ಮತ್ತು ಟೂ ಟೈಪ್ಸ್ ಅದಾವೆ. ಒನ್ ಈಸ್ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್, ಅನದರ್ ಒನ್ ಈಸ್ ಪಾಲಿಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಈ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸಿಗೂ ಪಾಲಿಕ್ರಿಸ್ಟಲೈನ್ ಸಾಲಿಡ್ಸ್ಗೂ ಏನು ವ್ಯತ್ಯಾಸ ಅಂತಂದ್ರೆ ದ ಅರೇಂಜ್ಮೆಂಟ್ ಆಫ್ ಅಟಮ್ಸ್. In the single crystalline solids, single crystalline solids and polycrystalline solids. ಈ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸ್ ಒಳಗೆ ಮತ್ತು ಪಾಲಿಕ್ರಿಸ್ಟಲೈನ್ ಸಾಲಿಡ್ಸ್ ಒಳಗೆ ದ ಅರೇಂಜ್ಮೆಂಟ್ ಈಸ್ ಡಿಫ್ರೆಂಟ್. ಅಟಮ್ಸ್ ಆರ್ಡರ್ಲಿ ಅರೇಂಜ್ ಆಗಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ. ದೆನ್ ಕ್ರಿಸ್ಟಲೈನ್ಸ್ ಅಂತ ಹೇಳ್ತೀವಿ. ಅಟಮ್ಸು ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಅಥವಾ ರ್ಯಾಂಡಮ್ಲಿ ಅರೇಂಜ್ ಆಗಿದ್ದರೆ ಅದಕ್ಕೆ ಅಮಾರ್ಫಸ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಈಗ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸಿಗೂ ಪಾಲಿಕ್ರಿಸ್ಟಲೈನ್ ಸಾಲಿಡ್ಸ್ಗೂ ಏನು ವ್ಯತ್ಯಾಸ ಅಂದ್ರೆ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸು ಲಾಂಗ್ ರೇಂಜ್ ಆರ್ಡರಿಂಗ್ ಇರ್ತಾವೆ. ದೆನ್ ದ ಪಾಲಿಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಶಾರ್ಟ್ ರೇಂಜ್ ಇರ್ತಾವೆ. ದೀಸ್ ಆರ್ ದಿ ಲಾಂಗ್ ರೇಂಜ್ ಆ್ಯಂಡ್ ಶಾರ್ಟ್ ರೇಂಜ್ ಅರೇಂಜ್ಮೆಂಟ್ ಈಸ್ ದರ್. ದೆನ್ ಇಫ್ ಯು ಕನ್ಸಿಡರ್ ಅ ಮಟೀರಿಯಲ್, ಅ ಪೀಸ್ ಆಫ್ ಮಟೀರಿಯಲ್, ಯಾವುದೋ ಒಂದು ಪೀಸ್ ಆಫ್ ಮಟೀರಿಯಲ್ನ ಕನ್ಸಿಡರ್ ಮಾಡಿರಿ ಅಂತ ಇಟ್ಕೊಡ್ರಿ. ಸೊ ಇಫ್ ದ ಅಟಮ್ಸ್ ಆರ್ ಅರೇಂಜ್ಡ್ ಇನ್ ಅ ಆರ್ಡರ್ಲಿ ಅರೇಂಜ್ ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಆ್ಯಸ್ ಇನ್ ದ ಸೇಮ್ ಆಫ್ ದ ಮೆಟೀರಿಯಲ್ ಥ್ರೂ ಔಟ್ ದ ಸಾಲಿಡ್. ಈ ಸಾಲಿಡ್ ಥ್ರೂ ಅಟಮ್ಸ್ ಆರ್ಡರ್ಲಿ ಅರೇಂಜ್ ಆಗಿತ್ತಂದ್ರೆ ಅಂಥ ಕ್ರಿಸ್ಟಲ್ಸಿಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಇಫ್ ದ ಇಂಟರಪ್ಷನ್ ಈಸ್ ದೇರ್ ಇನ್ ದ ಅರೇಂಜ್ಮೆಂಟ್ ಆಫ್ ದ ಅಟಮ್ಸ್, ಹಿಯರ್ ಇಲ್ಲೆಲ್ಲ ಐಟಮ್ಸ್ ಅರೇಂಜ್ ರೆಗ್ಯುಲರ್ಲಿ ಆಗಿರ್ತಾವೆ ಅಂತಂದ್ರೆ ಅಥವಾ ಆರ್ಡರ್ಲಿ ಆಗಿರ್ತಾವಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಇಫ್ ದೆರ್ ಈಸ್ ಅ ಇಂಟರಪ್ಷನ್ ಇತ್ತು, ಇರ್ರೆಗ್ಯುಲರ್ಲಿ ಅರೇಂಜ್ ಆಗಿತ್ತು ಅಂದ್ರೆ if there is an interruption in the arrangement of the atoms is called as polycrystalline solids. Okay, then how these single crystallines are arranged like this. Okay, ಇದು ಈ ಥರ ಸಿಂಗಲ್ ಕ್ರಿಸ್ಟಲೈನ್ಸ್ ಅಟಮ್ಸ್ ಅರೇಂಜ್ ಆಗಿರ್ತಾವೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಸಿಂಗಲ್ ಕ್ರಿಸ್ಟಲೈನ್ ಸಾಲಿಡ್ಸ್. ದ ಅಟಮ್ಸ್ ಆರ್ ಆರ್ಡರ್ಲಿ ಅರೇಂಜ್ಡ್ ಹಿಯರ್. ಇಫ್ in the case of polycrystalline solids ಒಳಗೆ ಹೆಂಗೆ ಅರೇಂಜ್ ಆಗಿರ್ತಾವಂದ್ರೆ ಲೈಕ್ ದಿಸ್. ದೋ ಹಿಯರ್ ದ ಅರೇಂಜ್ಮೆಂಟ್ ಈಸ್ ಸೇಮ್ ಬಟ್ ದ interruption is there. If there is a interruption is there in the solid, that is called as polycrystalline solids. See here, the arrangement has been interrupted here. The atoms are same but the interruption is there. This interruption, here the interruption is there. This interruption is called as boundary. This interruption is called as boundary. ಆಮೇಲೆ this arrangement, just we have to check this arrangement. This is called as grains ಅಂತ ಹೇಳ್ತೀವಿ ಆರ್ ಕ್ರಿಸ್ಟಲೈಟ್ಸ್ ಅಂತ ಹೇಳ್ತೀವಿ. ಓಕೆ, ಹಿಯರ್ ಆಲ್ಸೋ ಇದಕ್ಕೂ ಈ ಕಡೆನೂ ಗ್ರೇನ್ಸ್ ಅಂತ ಹೇಳ್ತೀವಿ ಅಥವಾ ಕ್ರಿಸ್ಟಲೈಟ್ಸ್. ಓಕೆ, ದಿಸ್ ಈಸ್ ಅಬೌಟ್ ದಿಸ್ ಪಾಲಿಕ್ರಿಸ್ಟಲೈನ್ ಸ್ಟ್ರಕ್ಚರ್. ವೆನ್ ದ ಬೌಂಡರಿ length is less,
Here the boundary length in the single crystalline solids, the boundary length is less. Then they are having same orientation. Boundary length ಏನಿರ್ತೈತಿ less ಇರ್ತೈತಿ. Less ಇರುತ್ತೆ. Then they have same orientation. If you take a piece of material and if you are interested to know the structure of that material, okay, ನಾವು ಯಾವುದೋ ಒಂದು ಇಲ್ಲೊಂದು ಮಟೀರಿಯಲ್ ತೊಗೊಂಡಿವಿ, ಇದ್ರೊಳಗೆ ಅಟಮ್ಸ್ ಹೆಂಗೆ ಅರೇಂಜ್ ಆಗ್ಯಾವು ಅಂತ ಹೇಳಿ ಸ್ಟಡಿ ಮಾಡ್ಬೇಕಂದ್ರೆ ಹೌ ದೇ ಆರ್ ಅರೇಂಜ್ಮೆಂಟ್ ಇನ್ ದ ಸಿಂಗಲ್ ಕ್ರಿಸ್ಟಲೈನ್ ಮಟೀರಿಯಲ್. ಯಾವುದೋ ಒಂದು ಸಿಂಗಲ್ ಕ್ರಿಸ್ಟಲೈನ್ ಮಟೀರಿಯಲ್ ತೊಗೊಂಡಿವಿ ಅಂತ ಅಂದ್ಕೊಳ್ಳು. ಈ ಸಿಂಗಲ್ ಕ್ರಿಸ್ಟಲೈನ್ ಮಟೀರಿಯಲ್ ಒಳಗೆ ಏನು ಸ್ಟಡಿ ಮಾಡ್ತೀವಿ? ದ ಅಟಮ್ಸ್. ಫಸ್ಟ್ ಪಾಯಿಂಟ್ ಏನು ಸ್ಟಡಿ ಮಾಡ್ತೀವಿ ಅಂದರೆ ಅಟಮ್ಸ್ ಆರ್ ಗ್ರೂಪ್ ಆಫ್ ಅಟಮ್ಸ್. ಒಂದೇ ಅಟಮ್ ಇರುತ್ತೇನ್ರಿ, ಅಲ್ಲೂ ಮೆನಿ ಅಟಮ್ಸ್ ಇರ್ತಾವೆ, ಅದಕ್ಕೆ ಗ್ರೂಪ್ ಆಫ್ ಅಟಮ್ಸ್ ಅಂತ ಹೇಳ್ತೀವಿ. ಅಟಮ್ಸ್ ಆರ್ ಅರೇಂಜ್ಡ್. ಇದು ಗ್ರೂಪ್ ಆಫ್ ಅಟಮ್ಸ್ ರೆಗ್ಯುಲರ್ ಆರ್ ಎಲ್ಸ್ ಆರ್ಡರ್ಲಿ ಅರೇಂಜ್ ಆಗಿದ್ದರೆ ಅದನ್ನು ಸಿಂಗಲ್ ಕ್ರಿಸ್ಟಲೈನ್ ಮಟೀರಿಯಲ್ ಅಂತ ಹೇಳ್ತೀವಿ. ಆರ್ ಎಲ್ಸ್ ಎಲ್ಲಿ ಇಂಟರಪ್ಷನ್ ಇತ್ತು ಅಂದರೆ ಅದಕ್ಕೆ ಪಾಲಿಕ್ರಿಸ್ಟಲೈನ್ ಮಟೀರಿಯಲ್ ಅಂತ ಹೇಳ್ತೀವಿ. ದೆನ್ ಒನ್ ಕ್ಯಾನ್ ಫೈಂಡ್ ಔಟ್ ದ ಪ್ಯಾಟರ್ನ್ ಯೂನಿಟ್. ಅದು ಯಾವ ಪ್ಯಾಟರ್ನ್ ಒಳಗೆ ಐತಿ ಅನ್ನೋದನ್ನು ಸ್ಟಡಿ ಮಾಡಿದರೆ ಅದು ಪ್ಯಾಟರ್ನ್ ಯೂನಿಟ್ ಅಂತ ಹೇಳ್ತೀವಿ. ದೆನ್ ಒನ್ ಮೋರ್ ಥಿಂಗ್ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, ದಟ್ ಈಸ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಕ್ರಿಸ್ಟಲ್ ಸ್ಟ್ರಕ್ಚರ್ ಡೆಫಿನಿಷನ್ ಏನಂತಂದ್ರೆ ಇಟ್ ಈಸ್ ದ ಅಟಮಿಕ್ ಅರೇಂಜ್ಮೆಂಟ್ ಆಫ್ ಕ್ರಿಸ್ಟಲ್. ಅಟಮ್ಸ್ ಹೆಂಗೆ ಅರೇಂಜ್ ಆಗ್ಯಾವ ಅನ್ನೋದಕ್ಕೆ ಏನಂತ ಹೇಳ್ತೀವಿ ಅಂದರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ದ we can take this example, this arrangement is as a crystal structure. ಈ ಕ್ರಿಸ್ಟಲ್ ಸ್ಟ್ರಕ್ಚರಿಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ದೆನ್ ಫಸ್ಟ್ after I will give that example, then one more point will come here, that is called as lattice points. ಈ lattice points ಅಂದರೆ periodicity in the arrangement of atoms. ಈ ಅಟಮ್ಸ್ ಒಳಗೆ ಪಿರಿಯಾಡಿಸಿಟಿ ಇರುತ್ತೆ. ಈ ಪಿರಿಯಾಡಿಸಿಟಿ ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಅದಕ್ಕೆ lattice points ಅಂತ ಹೇಳ್ತೀವಿ. ಇಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಈಗ ಇಲ್ಲೊಂದು ಪ್ಯಾಟರ್ನ್ ತಗೊಳ್ಳಿ. ಓಕೆ, ಸಿಂಗಲ್ ಕ್ರಿಸ್ಟಲೈನ್ ಅಂತ ಹೇಳಿ ಅಂದ್ಕೊಳ್ಳೋನು. ದ ಅಟಮ್ ಅರೇಂಜ್ಮೆಂಟ್ ಈಸ್, ಇದೊಂದು ರೆಫರೆನ್ಸ್ ಪಾಯಿಂಟ್ ಅಂತ ಅಟಮ್ ಅಂತ ತಗೊಳ್ಳೋನು. ದಿಸ್ ಈಸ್ ದ ಡೈರೆಕ್ಷನ್ ಎ ಆ್ಯಂಡ್ ದಿಸ್ ಈಸ್ ದ ಡೈರೆಕ್ಷನ್ ಬಿ, ಆ್ಯಂಡ್ ಹಿಯರ್ ಈಸ್ ದ ಡೈರೆಕ್ಷನ್ ಸಿ ಆ್ಯಂಡ್ ಹಿಯರ್ ಈಸ್ ದ ಡೈರೆಕ್ಷನ್ ಡಿ. In the direction of A, ಇಲ್ಲಿ A ಇರುತ್ತೆ ಲೆಂಗ್ತ್, the length is A. Then in the direction of B, the distance from the reference atom to next atom is B. In the direction of C, the direction and the length is different, C, small c. Then in the direction of D, the distance between the reference point to nearest atom, reference atom to nearest atom, that is D. ಓಕೆ, ಇದಕ್ಕೆ ಏನು ಹೇಳ್ತೀವಿ ಅಂದ್ರೆ ಇಟ್ ಈಸ್ ಡಿಫರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಅದು ಲೆಂಗ್ತ್ ಏನಿರ್ತೈತಿ ಪಿರಿಯಾಡಿಸಿಟಿ. ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ಎ ಬಿ ಸಿ ಡಿಗೆ ಏನಂತ ಹೇಳ್ತೀವಿ ಅಂದರೆ ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ. ಎ ಬಿ ಸಿ ಡಿ ಆರ್ ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ. ಓಕೆ, ದೆನ್ ದ ಡೆಫಿನಿಷನ್, ಇಟ್ ಈಸ್ ಕನ್ವಿನಿಯೆಂಟ್ ಟು ಇಮ್ಯಾಜಿನ್. ಇದು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಸ್ಟೆನ್ಸ್ ಐತಿ ಅಂತ ಇಟ್ ಈಸ್ ಕನ್ವಿನಿಯೆಂಟ್. lattice point is imaginary one. Okay, then how the atoms are located, such point that space is called as lattice point. ಕೆಲವೊಂದು ಇಮ್ಯಾಜಿನ್ ಮಾಡ್ಕೊಳ್ತೀವಿ, ಏನಂದರೆ ಈ lattice ಪಾಯಿಂಟನ್ನು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಇದಕ್ಕಂತ ಹೆಂಗಂದ್ರೆ ಇದು ಈ ಪಾಯಿಂಟ್ ಇಲ್ಲೇ ಐತಿ, ಈ ಅಟಮ್ ಇಲ್ಲೇ ಐತಿ, ಪಾಯಿಂಟ್ ಅನ್ನೋದಕ್ಕಿಂತ ಅಟಮ್ ಇಲ್ಲೇ ಲೊಕೇಟ್ ಆಗೈತಿ ಅಂತ ಏನು ಇಮ್ಯಾಜಿನ್ ಮಾಡ್ಕೊಳ್ತೀವಲ್ಲ, ಇನ್ ದ ಸ್ಪೇಸ್ ಒಳಗೆ, ಆ ಸ್ಪೇಸ್ ಅಂದರೆ ಗಿವನ್ ಮೆಟೀರಿಯಲ್ ಸ್ಪೇಸ್ ಒಳಗೆ ಹೇಳ್ತೀವಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ lattice points ಅಂತ ಹೇಳ್ತೀವಿ. ಹಿಯರ್ ದೆನ್ ಟೋಟಾಲಿಟಿ ಆಫ್ ಸಚ್ ಪಾಯಿಂಟ್ಸ್, ಈ ಟೋಟಲ್ ಸಚ್ ಪಾಯಿಂಟ್ಸ್ ಇರ್ತಾವಲ್ಲ ಫಾರ್ಮ್ಸ್ ಅ ಕ್ರಿಸ್ಟಲ್ lattice. ಇಂಥ ಎಲ್ಲ ಪಾಯಿಂಟ್ಸ್ ಸೇರಿ ಅದಕ್ಕೆ ಏನಂತ ಕ್ರಿಸ್ಟಲ್ lattice ಅಂತ ಹೇಳ್ತೀವಿ, ಅಥವಾ ಸ್ಪೇಸ್ lattice ಅಂತ ಹೇಳ್ತೀವಿ. ಕ್ರಿಸ್ಟಲ್ lattice ಅಂದರೂ ಒಂದೇ, ಅಥವಾ ಸ್ಪೇಸ್ lattice ಅಂದರೂ ಒಂದೇ. Then the one more is bases or patterns.
bases or patterns. Every lattice point with one or more atoms, ಯಾವುದೋ ಒಂದು lattice point ಐತಿ, ಒನ್ ಆರ್ ಮೋರ್ ಐಟಮ್ಸ್ ಅದರೊಳಗೆ ಪ್ರೆಸೆಂಟ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ, ಬೇಸ್ ಅಥವಾ ಪ್ಯಾಟರ್ನ್ ಅಂತ ಹೇಳ್ತೀವಿ. ಇದು ಲೆಟೈಸ್ ಅಂದರೆ ಏನು ಗೊತ್ತಾಯಿತು, ಬೇಸ್ ಅಂದರೆ ಏನು ಗೊತ್ತಾಯಿತು. ದೆನ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದರೆ ಇಟ್ ಈಸ್ ದಿ ಸಮ್ ಆಫ್ ದಿಸ್ ಲೆಟೈಸ್ ಆ್ಯಂಡ್ ಬೇಸಸ್. ದಿಸ್ ಈಸ್ ದ ಲೆಟೈಸ್. ಓಕೆ, ಇವೆಲ್ಲ ಏನು ಲೆಟೈಸ್ ಅಂತ ಹೇಳ್ತೀವಿ. ಬೇಸ್ ಅಂದರೆ ಇಲ್ಲೊಂದು ಇಮ್ಯಾಜಿನರಿ ಪಾಯಿಂಟ್ ಇರುತ್ತೆ. ಓಕೆ, lattice is a imaginary one, base is a real one. Okay, this is lattice, this is base, that is equal to, that is crystal structure ಅಂತ ಹೇಳ್ತೀವಿ. Crystal structure is formed by the addition of bases to every lattice. ಓಕೆ, ಕ್ರಿಸ್ಟಲ್ ಇದೇನಾಗುತ್ತೆ ಅಂದ್ರೆ ಇವು ಬೇಸಿಗೆಲ್ಲ ಒಂದು ಏನು ಆ್ಯಡ್ ಮಾಡ್ಕೊತ ಹೋಗ್ತೀವಿ ಅಂದ್ರೆ crystal structure, it is formed by the bases to every lattice point. ಒಂದು ಬೇಸನ್ನು ಲೆಟೈಸ್ ಪಾಯಿಂಟಿಗೆ ಆ್ಯಡ್ ಮಾಡ್ಕೋತಾ ಹೋದಂಗೆಲ್ಲ ಅದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅ ಸಿಂಪಲ್ ಎಕ್ಸಾಂಪಲ್, ಒಂದು ಕ್ಲಾಸ್ ರೂಮ್ ಐತಿ, ಕ್ಲಾಸ್ ರೂಮ್ ಒಳಗೆ ಬೆಂಚಸ್ ಎಲ್ಲ ಅರೇಂಜ್ ಆಗ್ಯಾವು. ದೆರ್ ಈಸ್ ನೋ ಸ್ಟೂಡೆಂಟ್ಸ್, ದಟ್ ಈಸ್ ಕಾಲ್ಡ್ ಓನ್ಲಿ ದ ಬೆಂಚಸ್ ಅರೇಂಜ್ಮೆಂಟ್ ಈಸ್ ಕೋರಿಲೇಟ್ ವಿತ್ ಬೇಸ್. ಇಫ್ ದ ಸ್ಟೂಡೆಂಟ್ಸ್ ಆರ್ ಅಲೌಡ್ ಟು ಸಿಟ್ ಆನ್ ದ ಬೆಂಚಸ್, that is called as lattice. ಅದು ಕಂಪ್ಲೀಟ್ಲಿ ಆ ಕ್ಲಾಸ್ ರೂಮಿಗೆ ಏನಂತ ಹೇಳ್ಬೋದು ಅಂತಂದ್ರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್.